ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಎಜುಟೆಕ್ ಹಬ್ ಯೂಟ್ಯೂಬ್ ಚಾನಲ್ನ. ಫೈನಲಿ ಯಾರೆಲ್ಲ LICಯಲ್ಲಿ ಉದ್ಯೋಗಕ್ಕಾಗಿ ಕಾಯ್ತಾ ಇದ್ರಿ ಅವರಿಗೆಲ್ಲ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ವತಿಯಿಂದ ಇತ್ತೀಚೆಗೆ ಒಂದು ನೋಟಿಫಿಕೇಷನನ್ನು ಹೊರಡಿಸಲಾಗಿರುತ್ತೆ. ಆ ನೋಟಿಫಿಕೇಷನ್ ಯಾವುದು ಅಂತ ಹೇಳಿದರೆ, ಯಾವ ಹುದ್ದೆಗೆ ಸಂಬಂಧಪಟ್ಟದ್ದು ಅಂತ ಹೇಳಿದರೆ, LIC ಆಫೀಸಿನಲ್ಲಿ ಅತಿ ದೊಡ್ಡ ಹುದ್ದೆ ಎಂದು ಗುರುತಿಸಲ್ಪಡುವ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ AAO ಅಂತಕ್ಕಂಥ ಒಂದು ಹುದ್ದೆಯು ಈಗ ಅಧಿಸೂಚನೆಯಾಗಿರುತ್ತೆ ಸ್ನೇಹಿತರೆ. ಯಾರೆಲ್ಲ ತಾವು ಈ ಹುದ್ದೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಅವರೆಲ್ಲರೂ ಕೂಡ ಯಾರೆಲ್ಲ ಪದವೀಧರರಾಗಿ ಇರ್ತೀರ ಎಲ್ಲರೂ ಕೂಡ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಹಾಗಿದ್ರೆ ಒಟ್ಟು ಹುದ್ದೆಗಳು ಎಷ್ಟು, ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಮತ್ತು ಇತರೆ ಎಲ್ಲ ವಿವರಗಳನ್ನು ತಾವು ಈ ವಿಡಿಯೋದಲ್ಲಿ ನೋಡ್ಬೋದು ಸ್ನೇಹಿತರೆ. ಯಾರೆಲ್ಲ ಈ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕನ್ ಬಟನನ್ನು ಒತ್ತಿರಿ. ಹಾಗೆಯೇ ಈ ವಿಡಿಯೋ ತಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ನೋಡೋಣ. ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಹುದ್ದೆಗೆ ಸಂಬಂಧಪಟ್ಟಂತೆ ಒಟ್ಟು LICಯಲ್ಲಿ 350 ಹುದ್ದೆಗಳು ಖಾಲಿ ಇದ್ದಾವೆ. ಈ ಖಾಲಿ ಆದ 350 ಹುದ್ದೆಗಳಿಗೆ ನ್ಯಾಷನಲ್ ಲೆವೆಲಲ್ಲಿ ಈ ಒಂದು ಪರೀಕ್ಷೆ ಇರುತ್ತೆ. ಇದಕ್ಕೆ ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತೆ. ಇಲ್ಲಿ ತಾವು ನೋಡ್ಬೋದು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಅಂತಕ್ಕಂಥದ್ದನ್ನು ಇಲ್ಲಿ ವಿವರಿಸಲಾಗಿರುತ್ತೆ ಸ್ನೇಹಿತರೆ. ಹಾಗಿದ್ರೆ SCಗೆ ಬಂದುಬಿಟ್ಟು 51 ಹುದ್ದೆಗಳು, ST 22, OBC ಕ್ಯಾಟಗರಿಗೆ 88, ಹಾಗೆಯೇ EWSಗೆ 38, ಹಾಗೆಯೇ ಅನ್ರಿಸರ್ವ್ ಕ್ಯಾಟಗರಿಗೆ 142. ಒಟ್ಟು 341 ಹುದ್ದೆಗಳು ಈ ಸಾಲಿನ ಖಾಲಿ ಹುದ್ದೆಗಳು. ಹಾಗೆಯೇ ಇಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಸಹ ಇಲ್ಲಿ ಸೇರಿಸಲಾಗಿದೆ. ಒಟ್ಟಾಗಿ ಟೋಟಲ್ 150 ಹುದ್ದೆಗಳಿಗೆ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತೆ ಸ್ನೇಹಿತರೆ. ಹಾಗಾದರೆ ಅಪ್ಲಿಕೇಶನ್ ಹಾಕೋಕ್ಕೆ ದಿನಾಂಕ ಯಾವುದು ಅಂತಕ್ಕಂಥದ್ದನ್ನು ನಾವು ಶೆಡ್ಯೂಲ್ ಆಫ್ ಈವೆಂಟ್ಸ್ನ ನೋಡ್ತಾ ಹೋದರೆ ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಬಂದುಬಿಟ್ಟು ಇವತ್ತೇ, ಅಂದರೆ 16 ಆಗಸ್ಟ್ 2025ರಿಂದ ಅರ್ಜಿಗಳು ಪ್ರಾರಂಭ ಆಗ್ತವೆ. ಹಾಗೆಯೇ ಲಾಸ್ಟ್ ಡೇಟ್ ಬಂದುಬಿಟ್ಟು 8/9/2025 ಇದೆ. ಹಾಗೆಯೇ ಕಾಲ್ ಲೆಟರ್ನ ಡೌನ್ಲೋಡ್ ಮಾಡಬೇಕಂತ ಹೇಳಿದರೆ ಪರೀಕ್ಷೆಯ 7 ದಿನ ಮುಂಚಿತವಾಗಿ ತಾವು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಬೋದು. ಹಾಗೆಯೇ ಇಲ್ಲಿ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಲಾಗಿರುತ್ತೆ. ಈ ಅಧಿಸೂಚನೆಯಲ್ಲಿ ಹೊರಡಿಸಿರ್ತಕ್ಕಂಥ AAO ಪೋಸ್ಟ್ಗೆ ಬಂದುಬಿಟ್ಟು 2 ಹಂತದ ಒಂದು ಪರೀಕ್ಷೆ ಇರುತ್ತೆ. ಅದ್ಯಾವುದು ಅಂತ ಹೇಳಿದರೆ ಪ್ರಿಲಿಮಿನರಿ ಪರೀಕ್ಷೆ ಮತ್ತು ಮೇನ್ಸ್ ಎಕ್ಸಾಮ್. ಈ ಪ್ರಿಲಿಮಿನರಿ ಪರೀಕ್ಷೆ ಬಂದುಬಿಟ್ಟು ಟೆಂಟೇಟಿವ್ಲಿ 3/10/2025ರಂದು ಇದೆ. ಹಾಗೆಯೇ ಮುಖ್ಯ ಪರೀಕ್ಷೆ ಬಂದುಬಿಟ್ಟು 8/11/2025ರಂದಿದೆ. ಇಲ್ಲಿ ಟೆಂಟೇಟಿವ್ ಅಂತ ಹೇಳಿ ಕೊಟ್ಟಿರ್ತಾರೆ, ಆದರೆ ಇದೇ ದಿನಾಂಕ ಫೈನಲ್ ಆಗುತ್ತೆ ಸ್ನೇಹಿತರೆ. ಹಾಗೆಯೇ ತಾವು ನೋಡ್ಬೋದು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದರೆ ಯಾವ್ಯಾವ ಕ್ಯಾಟಗಿರಿಗೆ ಯಾವ ವಯೋಮಿತಿ ಇದೆ ಅಂತ ಹೇಳಿ ನೋಡೋದಾದರೆ ಇಲ್ಲಿ ಮಿನಿಮಮ್ ಏಜ್ ಲಿಮಿಟ್ ಬಂದುಬಿಟ್ಟು 21 ವರ್ಷ ಆಗಿರಬೇಕು. ಹಾಗೆಯೇ ಮ್ಯಾಕ್ಸಿಮಮ್ ಬಂದುಬಿಟ್ಟು 30 ವರ್ಷ ಆಗಿರಬೇಕು. ಆಗಸ್ಟ್ 1ನೇ ತಾರೀಕು 2025ಕ್ಕೆ ತಮಗೆ ಮಿನಿಮಮ್ 21 ಹಾಗೆಯೇ ಮ್ಯಾಕ್ಸಿಮಮ್ 30 ವರ್ಷ ಆಗಿರಬೇಕು. ಹಾಗೆಯೇ ಬೇರೆ ಕ್ಯಾಟಗರಿ ವೈಸ್ ಇಲ್ಲಿ ವಯೋಮಿತಿಯನ್ನು ನೋಡೋದಾದರೆ ಫಸ್ಟಾಗಿ SC/ST ಕ್ಯಾಟಗರಿಯಲ್ಲಿ ಇರತಕ್ಕಂಥ ಅಭ್ಯರ್ಥಿಗಳು ತಾವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಇಲ್ಲಿ 30 ವರ್ಷ ಏನು ವಯೋಮಿತಿ ಇರುತ್ತೆ ಅದಕ್ಕೆ +5 ಆ್ಯಡ್ ಮಾಡ್ತಾ ಹೋದರೆ 35 ವರ್ಷ ವಯಸ್ಸಿನ ವಯೋಮಿತಿಯವರು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆಯೇ OBC ಅವರು ಕೂಡ +3 ವರ್ಷಗಳನ್ನು ತಾವು ಆ್ಯಡ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ವಯೋಮಿತಿಯನ್ನು ಹೆಚ್ಚಳ ಮಾಡಲಾಗಿರುತ್ತೆ ಅಂತಕ್ಕಂಥದ್ದು ವಿವರವನ್ನು. ಹಾಗೆಯೇ ಬಂದುಬಿಟ್ಟು ಇಲ್ಲಿ ಈ ಒಂದು ಹುದ್ದೆಗೆ ಯಾವ ಅರ್ಹತೆ ಇದೆ ಅಂತ ಹೇಳಿದರೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದೆ. ಅಂದರೆ ತಾವು ಯಾವುದೇ ವಿಷಯದಲ್ಲಿ ಪದವಿಯನ್ನು ಪಡೆದಿದ್ದರೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಹಾಗೆಯೇ ಇಲ್ಲಿ ಬಂದುಬಿಟ್ಟು ಪ್ರೊಬೇಷನರಿ ಬಂದುಬಿಟ್ಟು 1 ವರ್ಷ ಇರುತ್ತೆ. ಪ್ರೊಬೇಷನರಿ ಪೀರಿಯಡ್ ಬಂದುಬಿಟ್ಟು 1 ಇಯರ್. ನಂತರ ಇಲ್ಲಿ ಗ್ಯಾರಂಟಿ ಬಾಂಡ್ ಅಂತ ಹೇಳಿದೆ. ಅಂದರೆ ಈ ಒಂದು ಹುದ್ದೆಯಲ್ಲಿ ಮಿನಿಮಮ್ 4 ವರ್ಷಗಳ ಸೇವೆಯನ್ನು ಸಲ್ಲಿಸಬೇಕಾಗುತ್ತೆ.
ಹಾಗೆಯೇ ಮಧ್ಯದಲ್ಲಿ ಯಾರಾದರೂ ಈ ಹುದ್ದೆಯನ್ನು ಬಿಟ್ಟು ಹೋದರೆ 5 ಲಕ್ಷ ರೂಪಾಯಿವರೆಗಿನ ಒಂದು ಬಾಂಡನ್ನು ಬರ್ಸ್ಕೊಡ್ಲಾಗುತ್ತೆ. ಇದನ್ನೆಲ್ಲ ತಾವು ಗಮನಿಸಿ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಹಾಗೆಯೇ ಯಾವ್ಯಾವ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ ಎಷ್ಟು ಅನ್ನೋದನ್ನು ನಾವು ನೋಡೋದಾದರೆ, SC ST ಮತ್ತು PWD ಕ್ಯಾಂಡಿಡೇಟ್ಸ್ಗೆ ಬಂದುಬಿಟ್ಟು 85 ಅರ್ಜಿ ಶುಲ್ಕ ಇರುತ್ತೆ. ಹಾಗೆಯೇ ಟ್ರಾನ್ಸಾಕ್ಷನ್ ಚಾರ್ಜಸ್ ಮತ್ತು GST ಸೇರಿ. ನಂತರ ಎಲ್ಲ ಇನ್ನಿತರೆ ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ 700 ರೂಪಾಯಿ ಪ್ಲಸ್ ಟ್ರಾನ್ಸಾಕ್ಷನ್ ಚಾರ್ಜ್ ಮತ್ತು GST ಸೇರಿ ಈ ಅಪ್ಲಿಕೇಶನ್ ಫೀ ಇರುತ್ತೆ ಸ್ನೇಹಿತರೆ. ಹಾಗೆಯೇ ಆಯ್ಕೆ ವಿಧಾನ ಯಾವ ಥರ ಇರುತ್ತೆ? ಸೆಲೆಕ್ಷನ್ ಪ್ರೊಸೀಜರ್ ಬಂದುಬಿಟ್ಟು AAO ಹುದ್ದೆಗೆ 2 ಹಂತದ ಒಂದು ಪರೀಕ್ಷೆ ಇರುತ್ತೆ. ಅಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಹಾಗೆಯೇ ಮೇನ್ಸ್ ಎಕ್ಸಾಮ್. ಅದಾದ ನಂತರ ಸಂದರ್ಶನ ಕೂಡ ಇರುತ್ತೆ. ಅಂದರೆ ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ನಂತರದಲ್ಲಿ ಮೇನ್ಸ್ ಎಕ್ಸಾಮ್, ಹಾಗೆಯೇ ಇಂಟರ್ವ್ಯೂ ಕೂಡ ಇರುತ್ತೆ ಸ್ನೇಹಿತರೆ. ಫಸ್ಟ್ ಬಂದುಬಿಟ್ಟು ಮೊದಲನೇ ಹಂತದಲ್ಲಿ ಫೇಸ್ 1 ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ. ಇಲ್ಲಿ ಯಾವುದೇ ಕೂಡ ನೆಗೆಟಿವ್ ಮಾರ್ಕಿಂಗ್ ವ್ಯವಸ್ಥೆ ಇರೋದಿಲ್ಲ. ಅಂದರೆ ತಪ್ಪು ಉತ್ತರಗಳಿಗೆ ಯಾವುದೇ ಋಣಾತ್ಮಕ ಅಂಕಗಳು ಇಲ್ಲಿ ಇರೋದಿಲ್ಲ ಸ್ನೇಹಿತರೆ. ಇದು ಒಂದು ಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಪ್ರಿಲಿಮಿನರಿ ಎಕ್ಸಾಮ್ ಬಂದುಬಿಟ್ಟು ಯಾವ್ಯಾವ ಸಿಲೆಬಸ್ಸನ್ನು ಹೊಂದಿದೆ ಅಂತದನ್ನು ನಾವು ನೋಡೋದಾದರೆ, ಮೊದಲಿಗೆ ಬಂದುಬಿಟ್ಟು ರೀಸ್ನಿಂಗ್ ಎಬಿಲಿಟಿ ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ ಬಂದುಬಿಟ್ಟು 35 ಇರ್ತವೆ. ಹಾಗೆಯೇ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 35 ಇರ್ತವೆ. ಮೀಡಿಯಮ್ ಆಫ್ ಎಕ್ಸಾಮ್ ಬಂದುಬಿಟ್ಟು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರುತ್ತೆ. ಇಲ್ಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದುಬಿಟ್ಟು SC ST ಮತ್ತು PWD ಕ್ಯಾಂಡಿಡೇಟ್ಸ್ಗೆ 16 ಅಂಕಗಳಿರುತ್ತೆ. ಹಾಗೆಯೇ ಅದರ್ಸ್ ಕ್ಯಾಟಗರಿಗೆ 18 ಅಂಕಗಳಿರುತ್ತೆ. ಅಂದರೆ ಒಟ್ಟು ಸಮಯ ಬಂದುಬಿಟ್ಟು 20 ನಿಮಿಷ. ಹಾಗೆಯೇ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬಂದುಬಿಟ್ಟು ಅದು ಥರ ಸೇಮ್ 35 ಪ್ರಶ್ನೆಗಳಿಗೆ 35 ಅಂಕ. ಅದು ಕೂಡ ಇಂಗ್ಲೀಷ್ ಮತ್ತು ಹಿಂದಿ ಮಾಧ್ಯಮದಲ್ಲಿರುತ್ತೆ ಪರೀಕ್ಷೆ. ಅದು ಕೂಡ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದುಬಿಟ್ಟು 16 ಮತ್ತು 18 ಇರುತ್ತೆ. ಅದು ಕೂಡ 20 ನಿಮಿಷದ ಒಂದು ಪತ್ರಿಕೆಯಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಮೂರನೇದು ಬಂದುಬಿಟ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ವಿತ್ ಸ್ಪೆಷಲ್ ಎಂಫಾಸಿಸ್ ಆನ್ ಗ್ರಾಮರ್, ವೊಕ್ಯಾಬ್ಯುಲರಿ ಆ್ಯಂಡ್ ಕಾಂಪ್ರಿಹೆನ್ಷನ್. ಅಂದರೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಒಂದು ಭಾಷೆಗೆ ಸಂಬಂಧಪಟ್ಟಂತಹ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ 30 ಪ್ರಶ್ನೆಗಳಿರ್ತವೆ. ಹಾಗೆಯೇ 30 ಅಂಕಗಳು. ಇದು ಮೀಡಿಯಮ್ ಆಫ್ ಎಕ್ಸಾಮ್ ಬಂದುಬಿಟ್ಟು ಇಂಗ್ಲೀಷ್ ಮೀಡಿಯಮಲ್ಲೇ ಇರುತ್ತೆ. ಇದರಲ್ಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ SC ST ಮತ್ತು PWD ಕ್ಯಾಂಡಿಡೇಟ್ಸ್ಗೆ ಕೇವಲ 9 ಇರುತ್ತೆ. ಹಾಗೆಯೇ ಅದರ್ ಕ್ಯಾಟಗರಿಗೆ 10 ಅಂಕಗಳಿರ್ತವೆ. ಇದಕ್ಕೆ ಸಮಯ ಬಂದುಬಿಟ್ಟು 20 ನಿಮಿಷ. ಅಂದರೆ ಒಟ್ಟು 100 ಪ್ರಶ್ನೆಗಳಿಗೆ 70 ಅಂಕಗಳ ಒಂದು ಪರೀಕ್ಷೆ ಇರುತ್ತೆ. ಒಟ್ಟು 1 ಗಂಟೆಯ ಪರೀಕ್ಷೆ ಆಗಿರುತ್ತೆ ಸ್ನೇಹಿತರೆ. ನಂತರದಲ್ಲಿ ಎರಡನೇ ಹಂತದ ಪರೀಕ್ಷೆ ಅಂದರೆ ಮೇನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಲ್ಲಿ ವಿವರಗಳನ್ನು ನೀಡಲಾಗಿರುತ್ತೆ. ಆ ವಿವರ ನಾವು ನೋಡ್ತಾ ಹೋಗೋಣ. ಇದು ಕೂಡ ಎರಡನೇ ಪರೀಕ್ಷೆ ಬಂದುಬಿಟ್ಟು 300 ಅಂಕಗಳ ಒಂದು ಆಬ್ಜೆಕ್ಟಿವ್ ಟೈಪ್ ಮತ್ತು 25 ಮಾರ್ಕ್ಸ್ಗಳ ವಿವರಣಾತ್ಮಕ ಪರೀಕ್ಷೆ ಇಲ್ಲಿರುತ್ತೆ ಸ್ನೇಹಿತರೆ. ಇಲ್ಲಿ ಕೂಡ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ವ್ಯವಸ್ಥೆ ಇರೋದಿಲ್ಲ. ಇಲ್ಲಿ ಸಿಲೆಬಸ್ ಬಂದುಬಿಟ್ಟು ಇಲ್ಲೂ ಕೂಡ ಸೇಮ್ ಇರುತ್ತೆ. ರೀಸನಿಂಗ್ ಎಬಿಲಿಟಿ, ಹಾಗೆಯೇ ಜನರಲ್ ನಾಲೆಡ್ಜ್ ಮತ್ತು ಕರೆಂಟ್ ಅಫೇರ್ಸ್, ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್, ಹಾಗೆಯೇ ಇನ್ಶೂರೆನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಮಾರ್ಕೆಟ್ ಅವೇರ್ನೆಸ್ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇಲ್ಲಿ ಒಟ್ಟು 120 ಪ್ರಶ್ನೆಗಳಿರ್ತವೆ, 300 ಅಂಕಗಳಿಗಿರುತ್ತೆ. 2 ತಾಸಿನ ಪರೀಕ್ಷೆ ಇದಾಗಿರುತ್ತೆ. ಹಾಗೆಯೇ ನಂತರದಲ್ಲಿ 25 ಅಂಕಗಳಿಗೆ ಸಂಬಂಧಪಟ್ಟಂತಹ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತಹ ಡಿಸ್ಕ್ರಿಪ್ಟಿವ್ ಪೇಪರ್ ಕೂಡ ಇಲ್ಲಿ ಇರುತ್ತೆ. ಇಲ್ಲಿ 2 ಪ್ರಶ್ನೆಗಳಿಗೆ 25 ಅಂಕಗಳಿಗೆ ಉತ್ತರಿಸಬೇಕಾಗಿರುತ್ತೆ. ಇದಕ್ಕೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದುಬಿಟ್ಟು 9 ಇರುತ್ತೆ. ಮ್ಯಾಕ್ಸಿಮಮ್ ಇದು ಅದರ್ಸ್ ಕ್ಯಾಂಡಿಡೇಟ್ಗೆ 10 ಅಂಕಗಳಿರುತ್ತೆ. ಅಂದರೆ 2 ಗಂಟೆ ಮತ್ತು 30 ನಿಮಿಷಗಳ ಪರೀಕ್ಷೆ ಇದಾಗಿರುತ್ತೆ ಸ್ನೇಹಿತರೆ. ಯಾರೆಲ್ಲ 1 ಮತ್ತು 2ನೇ ಹಂತದ ಪರೀಕ್ಷೆಗಳಲ್ಲಿ ತಾವು ಕ್ವಾಲಿಫೈ ಆಗ್ತೀರಿ ಅವರಿಗೆ ಸಂದರ್ಶನಕ್ಕೆ ಕರೆಯಲಾಗುತ್ತೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಅನೇಕ ವಿವರಗಳನ್ನು ತಾವು ಈ ಅಧಿಸೂಚನೆಯಲ್ಲಿ ನೋಡ್ತಾ ಹೋಗ್ಬೋದು. 3ನೇ ಹಂತ ಬಂದುಬಿಟ್ಟು ಇಂಟರ್ವ್ಯೂದು ಇರುತ್ತೆ. ಇಂಟರ್ವ್ಯೂ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂತದನ್ನು ನಾವು ನೋಡೋದಾದರೆ, ಮ್ಯಾಕ್ಸಿಮಮ್ ಇಂಟರ್ವ್ಯೂ ಮಾರ್ಕ್ಸ್ ಬಂದುಬಿಟ್ಟು 60 ಅಂಕಗಳಿಗಿರುತ್ತೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಫಾರ್ EWS ಆ್ಯಂಡ್ ಅನ್ರಿಸರ್ವ್ಡ್ಗೆ. ಹಾಗೆಯೇ OBC ಕ್ಯಾಂಡಿಡೇಟ್ಸ್ಗಳಿಗೆ 30 ಅಂಕಗಳ ಕ್ವಾಲಿಫೈಯಿಂಗ್
ಇದು ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ಹಾಗೆಯೇ SC ST ಮತ್ತು PWD ಕ್ಯಾಂಡಿಡೇಟ್ಸ್ಗೆ ಬಂದುಬಿಟ್ಟು 27 ಅಂಕಗಳನ್ನು ತಾವೇನಾದರೂ ಪಡೆದಿದ್ದರೆ ತಾವು ಈ ಹುದ್ದೆಗೆ ಅರ್ಹರಾಗ್ಬೋದು ಸ್ನೇಹಿತರೆ. ಇಷ್ಟೆಲ್ಲ ವಿವರಗಳೊಂದಿಗೆ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತೆ ಸ್ನೇಹಿತರೆ. ನಿಜಕ್ಕೂ ಇದು ಒಂದು ಪದವಿಯನ್ನು ಮುಗಿಸಿ ಕುಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಅವಕಾಶ ಅಂತಲೇ ಹೇಳ್ಬೋದು. ತಾವು ಇಲ್ಲಿ ನೋಡಿರ್ತೀರಲ್ಲ ಯಾವ ಥರ ಅಪ್ಲಿಕೇಶನ್ ಹಾಕೋದು ಅನ್ನೋದ್ರ ಬಗ್ಗೆ ಈ ಅಧಿಸೂಚನೆಯಲ್ಲಿ ಯಾವ ದಾಖಲಾತಿಗಳನ್ನು ಅಪ್ಲಿಕೇಶನ್ ಹಾಕೋ ಮುಂಚೆ ಡಾಕ್ಯುಮೆಂಟ್ಸ್ನ ಯಾವ ಥರ ಇಟ್ಕೋಬೇಕು, ಹಾಗೆಯೇ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಮತ್ತು ಪೇಮೆಂಟ್ ಬಗ್ಗೆನೂ ಕೂಡ ಈ ಅಧಿಸೂಚನೆಯಲ್ಲಿ ವಿವರಿಸಲಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಈ 3 ಹಂತದ ಪರೀಕ್ಷೆಯಲ್ಲಿ ತಾವು ಏನಾದರೂ ಆಯ್ಕೆ ಆದ್ರಿ ಅಂತ ಹೇಳಿದರೆ ತಮಗೆ ನೇಮಕಾತಿ ಪತ್ರವನ್ನು ಕಳಿಸಲಾಗುತ್ತೆ ಸ್ನೇಹಿತರೆ. ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆ ಇದು LIC ಆಫೀಸ್ನಲ್ಲಿ ಅತ್ಯಂತ ದೊಡ್ಡ ಹುದ್ದೆ ಅನಿಸ್ಕೊಳ್ಳುತ್ತೆ ಸ್ನೇಹಿತರೆ. ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರೆಲ್ಲ ಹೊಸದಾಗಿ ಈ ಚಾನಲನ್ನು ವೀಕ್ಷಿಸ್ತಾ ಇದ್ದೀರಾ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.